ನಮಸ್ಕಾರ. ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಚಾನಲ್ನ ಆತ್ಮೀಯರಿಗೆ ನನ್ನ ಡೈಲಿ ಬ್ಲಾಗ್ ವಿಡಿಯೋಗೆ ವೆಲ್ಕಮ್ ಹೇಳುತ್ತಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯೂಟ್ಯೂಬ್ಗೆ ಬಂದು 5 ವರ್ಷ, ಆದರೆ ಈ ನನ್ನ ಚಾನಲ್ಗೆ ಮೊದಲ ವಿಡಿಯೋ, ಒಂದು ಪುಟ್ಟ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇದು ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಮೊದಲ ಪುಟ್ಟ ವಿಡಿಯೋ ನಿಮ್ಮ ಮುಂದೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಯಾರಿಗೆ ಎಷ್ಟು ಗೊತ್ತು ನನಗಿನ್ನೂ ಗೊತ್ತಿಲ್ಲ. ಈ ಚಾನಲ್ ಮೂಲಕ ನಾನು ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಅದಕ್ಕೋಸ್ಕರ ಒಂದು ಸಣ್ಣ ಪರಿಚಯದೊಂದಿಗೆ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ಅನ್ನೋದು ನಾನು ಯಾವಾಗಲೂ ಕೂಡ ಅಂದ್ಕೊಳ್ಳುವಂಥದ್ದು ಒಂದು ಸೋಷಿಯಲ್ ಮೀಡಿಯಾ, ಒಂದು ಪ್ಲ್ಯಾಟ್ಫಾರ್ಮ್. ಹೌದು, ಈ ನನ್ನ ಚಾನಲ್ ಏನು ಅಂದ್ಕೊಳ್ತೀವೋ ಒಂದು ಕುಟುಂಬ ಅಂತ ಭಾವಿಸ್ತೀನಿ. ನನಗೆ ಯೂಟ್ಯೂಬ್ ಅಂದ್ರೇ ತುಂಬ ಇಷ್ಟ. ಒಂದು ಟೈಮಲ್ಲಿ ಯೂಟ್ಯೂಬ್ ಅಂದ್ರೇ ಏನು ಅಂತ ನನಗೆ ಗೊತ್ತಿರಲಿಲ್ಲ, ಆಯಿತಾ. ಅಂತಹ ಸಂದರ್ಭದಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ನಾನು ಕ್ರಿಯೇಟ್ ಮಾಡಿಕೊಂಡು ಬರ್ತೀನಿ. ಅಗಾಧವಾದ ಪ್ರೀತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಈ ವಿಡಿಯೋದಲ್ಲಿ ಖಂಡಿತ ಅದ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ. ಒಂದು ಕಿರು ಪರಿಚಯದೊಂದಿಗೆ ಇವತ್ತಿನ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ಸಿಗುತ್ತೋ, ಯಾರಿಗೆ ವಿಡಿಯೋ ಲಿಂಕ್ ಸಿಗುತ್ತೋ ಗೊತ್ತಿಲ್ಲ. ಹೊಸದಾಗಿ ಬರುವಂಥವ್ರು ಎಲ್ಲರೂ ಕೂಡ ನಿಮ್ಮ ಪ್ರೀತಿಯ ಸಪೋರ್ಟು, ಪ್ರೋತ್ಸಾಹ ಈ ನಿಮ್ಮ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಅಂತೂ ಖಂಡಿತ ಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಚಾನಲ್ ಆಗಲಿ, ನನ್ನ ಈ ವಿಡಿಯೋ ಮೂಲಕ ಬರುವಂಥ ಯಾವುದೇ ಕಂಟೆಂಟ್ ಆದರೂ ಸಹ ಖಂಡಿತ ನಿಮಗೆ ಇಷ್ಟ ಆಗುವಂಥದ್ದನ್ನೇ ನಾನು ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ. ನನ್ನ ರಾಯರ ಪಾದದ ಸಾಕ್ಷಿಯಾಗಿ ಅಂತ ಹೇಳ್ತೀನಿ. ನಾನು ತುಂಬ ಬಾರಿ ಹೇಳ್ಕೊಳ್ಳುವಂಥದ್ದು, ನನ್ನ ಅಂತರಂಗ ದೈವ ರಾಯರು, ಅವರ ಒಂದು ನಾಮಸ್ಮರಣೆಯೊಂದಿಗೆ ನನ್ನ ಈ ಚಾನಲ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಬಂದು ಟೈಟಲಲ್ಲೇ ಕೊಟ್ಕೊಬಿಟ್ಟಿದ್ದೀನಿ, ಅಂದರೆ ಯೂಟ್ಯೂಬ್ ಚಾನಲ್ ಹೆಸರೇ ನನ್ನದಾಗಿದೆ, ಸರಿತಾ ಸನ್ನಿಧಿ. ಆಲ್ಮೋಸ್ಟ್ ಸನ್ನಿಧಿ ಅಂತಲೇ ಕರೀತಾರೆ, ಆದರೆ 2 ಹೆಸರು ನನ್ನ ಜೊತೆ ಯಾವಾಗಲೂ ಇರುತ್ತೆ, ಸರಿತಾ ಸನ್ನಿಧಿ ಅಂತ ಹೇಳಿ. ಈ ನನ್ನ ಚಾನಲ್ ಬಂದು ಸರಿತಾ ಸನ್ನಿಧಿ ಲಾಗ್ಸ್, ಅಂದರೆ ನನ್ನ ಡೈಲಿ ಲೈಫ್ ಸ್ಟೈಲ್ ಆಗಲಿ, ಬ್ಯೂಟಿ ಟಿಪ್ಸ್ ಆಗಲಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಸ್ಕಾರಯುತವಾದ ಒಂದು ಆಹಾರದ ಒಂದು ಮಾಹಿತಿನ ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ. ಪ್ರಾಡಕ್ಟ್ ಪ್ರಮೋಷನ್ಗಳು ಕೂಡ ನಾನು ಈ ಚಾನಲ್ ಮೂಲಕ ನಿಮ್ಮ ಮುಂದೆ ಜೆನ್ಯೂನಾಗಿ ತರಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಡೈಲಿ ಬ್ಲಾಗ್ ಅನ್ನುವಂತಹ ಒಂದು ಚಾನಲ್ ಮೂಲಕ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಎಂದಿನಂತೆ ಪ್ರತಿನಿತ್ಯ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಮೂಲತಃ ನಾವು ಮೈಸೂರು, ಅಂದರೆ ಮೈಸೂರು ಡಿಸ್ಟಿಕ್, ಮೈಸೂರಲ್ಲೇ ಇದ್ದಂಥವರು. ಈಗ ನಾನು ಮೈಸೂರು ಜಿಲ್ಲೆಯವಳು ಆಗಿದ್ದೀನಿ. ನನ್ನ ಹಸ್ಬೆಂಡ್ ಊರು ಕೂಡ ಮೈಸೂರು, ನನ್ನ ತವರೂರು ಕೂಡ ಮೈಸೂರು ಡಿಸ್ಟಿಕ್ಕಿಗೆ ಸೇರುವಂಥದ್ದು. ನನ್ನ ಗಂಡನ ಊರು ಬಂದು ಹುಣಸೂರು, ನನ್ನ ತವರೂರು ಬಂದು ಪಿರಿಯಾಪಟ್ಟಣ, ಅಂದರೆ ಅಕ್ಕಪಕ್ಕನೇ ಇರುವಂಥದ್ದು, ನಮ್ಮ ಮೈಸೂರು ಜಿಲ್ಲೆಗೆ ಸೇರಿರುವಂಥದ್ದು. ನಮ್ಮ ಮನೆಯವರ ಹೆಸರು ಮಹೇಶ್ ಅಂತ ಹೇಳಿ. ನನಗೆ 2 ಮಕ್ಕಳಿದ್ದಾರೆ, ಗಂಡು ಮಕ್ಕಳು. ದೊಡ್ಡ ಮಗನ ಹೆಸರು ಬಂದು ಸುಪ್ರೀತ್, ನನ್ನ 2ನೇ ಮಗನ ಹೆಸರು ಬಂದು ಅಮೋಘ್ ಅಂತ ಹೇಳಿ. ನನ್ನ ತಂದೆ ತಾಯಿಯ ಹೆಸರು ಕೂಡ ಕೃಷ್ಣ, ರಾಧಾ ಅಂತ ಹೇಳಿ. ಹೀಗೆ ನನ್ನ ಹುಟ್ಟಿನಿಂದ ಹಿಡಿದು ಗಂಡನ ಮನೆಯವರೆಗೂ ಕೂಡ ಈ ಒಂದು ಸಣ್ಣ ಪರಿಚಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನಿಮಗೆಲ್ರಿಗೂ ಇಷ್ಟ ಆಗುವಂಥ ಕಂಟೆಂಟೊಂದಿಗೆ ಖಂಡಿತ ಬರ್ತಾ ಹೋಗ್ತೀನಿ. ಯಾರಿಗೆಲ್ಲ ನನ್ನ ಪರಿಚಯ ಇದೆಯೋ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಬರುವಂಥವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರೀತಿಯ ಸಪೋರ್ಟು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಒಳ್ಳೆತನ ಯಾವಾಗಲೂ ಗೆಲ್ಲಬೇಕು. ಒಳ್ಳೆತನಕ್ಕೆ ಕಷ್ಟಗಳು ಬರಬಹುದು, ಅಡೆತಡೆಗಳು ಬರಬಹುದು, ಧರ್ಮ ಗೆಲ್ಲಲೇಬೇಕು, ಒಳ್ಳೆತನ ಗೆಲ್ಲಲೇಬೇಕು. ಶ್ರೀಕೃಷ್ಣ ಪರಮಾತ್ಮನ ಒಂದು ಆಜ್ಞೆಯಂತೆ ಅಂತ ನಾನು ಭಾವಿಸ್ತೀನಿ, ಆಯಿತಾ. ಇವತ್ತು ಈ ಸಣ್ಣ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದೆ. ಸರಿತಾ ಸನ್ನಿಧಿ ಲಾಗ್ಸ್ ಚಾನಲ್ನ ನೀವೆಲ್ಲರೂ ಸಪೋರ್ಟಿಂದ, ಪ್ರೀತಿಯಿಂದ ಮುಂದೆ ಕರ್ಕೊಂಡು ಹೋಗ್ತೀರಾ ಅನ್ನುವಂಥ ಭರವಸೆಯೊಂದಿಗೆ ನಿಮ್ಮೆಲ್ರಿಗೂ ಲಾಸ್ಟ್ವರೆಗೂ ವಿಡಿಯೋ ನೋಡಿದ
ಎಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಬರ್ತಾ ಹೋಗ್ತೀನಿ. ಎಲ್ರಿಗೂ ನಮಸ್ಕಾರ.